ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಈಗಾಗಲೇ ರಾಜ್ಯಕ್ಕೆ ತುಂಬ ಒಂದು ಹೊಸ ಶಕ್ತಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲೇ ತನ್ನದ ಶಕ್ತಿಯನ್ನು ರೈತ ಸಂಘ ಮತ್ತು ಹಸಿರು ಸೇನೆ ಬೆಳೆಸ್ಕೊಳ್ತಾ ಇದೆ. ಜೊತೆಗೆ ದಲಿತ ಸಮಿತಿಗಳನ್ನು, ಹೋರಾಟಗಾರರನ್ನು ತಮ್ಮೊಳಗೆ ಸೆಳೆದುಕೊಳ್ತಾ ಇದೆ. ಜಾತಿ ಧರ್ಮ ಅವೆಲ್ಲ ಅಲ್ಲ, ಕೇವಲ ರೈತ ಒಬ್ಬರ ಸತ್ಯದ ಮಾತನ್ನು. ಈ ಮೂಮೆಂಟನ್ನು ನಮ್ಮ ರೈತ ಸಂಘದ ಗೌರವ ಅಧ್ಯಕ್ಷ ಶಶಿಕಾಂತ್ ಗುರೂಜಿ ಅಥವಾ ಪಡಸಲಿಗೆ ಅವರು, ಅದ್ರ ಜೊತೆಗೆ ನಮ್ಮ ಪೂಜಾರವರು ಒಂದು ಈ ಪಯಣವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಅವ್ರಿಗೆ ಭಾಳ ಶಕ್ತಿ ತುಂಬಿತ್ತು. ಗುರ್ಲಾಪುರದಲ್ಲೇ ಸರ್ಕಾರವನ್ನು ಮನಿಸಿತ್ತು. ಇದು ಸಣ್ಣ ಸಾಧನೆ ಅಲ್ಲ, ಭಾಳ ದೊಡ್ಡ ಸಾಧನೆ. ಅದರ ಬೆನಿಫಿಟನ್ನು ಸರಿಯಾಗಿ ತೊಗೊಳ್ತಾ ಇದ್ದಾರೆ. ರೈತ ಸಂಘವನ್ನು ಪ್ರತಿ ಹಳ್ಳಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ರೈತರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಹಿಂದುಳಿದ, ಬಿದ್ದ, ದಲಿತ, ಆದಿವಾಸಿ ಯಾವುದೂ ಇಲ್ಲ, ಎಲ್ಲ ಜನರನ್ನು ಒಕ್ಕೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಇವತ್ತು ಬೇರೆ ಯಾರೋ ಕಮ್ಯುನಿಸ್ಟ್ರು ಮತ್ತು ಯಾರೋ ಮಾತಾಡಿದ ತಕ್ಷಣ ಕಮ್ಯುನಿಸ್ಟ್ ಅದ ಅಂತವ, ಯಾಕೆ ರೀ ಮತ್ತು ಮಾತಾಡ್ತೀರಿ, ಅವ್ರು ನಗರ ನಕ್ಸಲೈಟ್ಸ್ ರೀ, ಈ ರೀತಿಯಾಗಿ ಆರೋಪ ಮಾಡಿ ಆ ಹೋರಾಟಗಳನ್ನ ಮುಗಿಸ್ತಾ ಇದ್ದೀರಿ. ಇವತ್ತು ನೋಡ್ರಿ ಪಾಪ ನಮ್ಮ ಇಡೀ ದೇಶ ಶಿಕ್ಷಣಕ್ಕಾಗಿ ಒಳ್ಳೆಯ ವಿದ್ವಾಂಸ, ಒಳ್ಳೆಯ ತಿಳುವಳಿಗಿದ್ದಂಥ ಮನುಷ್ಯ ಉಪವಾಸ ಕೂತ 21 ದಿನಗಳವರೆಗೆ, ಇವತ್ತು 21ನೇ ದಿನ ಕೂತಂಥವ್ನು ಎತ್ಕೊಂಡು ಹೋಗಿಬಿಟ್ರು. ನಿಮಗೆ ಗೊತ್ತದ, ಅವ್ರ ಹೆಸರು ಹೇಳುವಂಥದ್ದು ಏನಿಲ್ಲ, ಸೋನಮ್ ವಾಂಗ್ಚುಕ್. ಇಂಥ ಬಲಿಷ್ಠ ಒಂದು ಮೂಮೆಂಟನ್ನು, ಸಜ್ಜನರನ್ನು, ಯೋಗ್ಯರನ್ನು, ವಿಜ್ಞಾನಿಯನ್ನು ಅವ್ರಿಗೂ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಮೂಮೆಂಟ್ಗಳು ಸತ್ತು ಹೋಗ್ತಾ ಇದ್ದಾವೆ ದೇಶದಲ್ಲಿ. ಇಂಥ ಸಂದರ್ಭದಲ್ಲೇ ಇಲ್ಲಿ ಒಂದಿಷ್ಟು 2-3 ಯುವಕರು ಎಲ್ಲರೂ ವಿಶ್ವಾಸಗೊಳ್ತದೆ. ಅದರಲ್ಲೂ ಶಶಿಕಾಂತ್ ಗುರೂಜಿ ಅವರ ಹಿನ್ನೆಲೆ